ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ಧನಂಜಯನೇ, ಬುದ್ಧಿಯೋಗಕ್ಕಿಂತ ಬೇರೆ ರೀತಿಯಲ್ಲಿ ಮಾಡುವ ಕರ್ಮವೋ ನಿಕೃಷ್ಟವು, ಏಕೆಂದರೆ ಅದು ಫಲವನ್ನು ಬಯಸಿ ಮಾಡುವ ಕರ್ಮ. ನೀನು ಬುದ್ಧಿಯೋಗಕ್ಕೆ ಶರಣಾಗು. ಫಲ ಆಸೆ ಪಡುವವರು ಕನಿಕರಕ್ಕೆ ಯೋಗ್ಯರು. ಬುದ್ಧಿಯೋಗದ ಅಭ್ಯಾಸ ಮನಸ್ಸಿನಿಂದ ಎಲ್ಲ ಭಯವನ್ನೂ ನಿವಾರಣೆ ಮಾಡುತ್ತದೆ. ವ್ಯಕ್ತಿಯು ತಾನು ಮಾಡುವ ಕೆಲಸದಲ್ಲಿ ಆತ್ಮವಿಶ್ವಾಸ, ಸ್ಪಷ್ಟ ದೃಷ್ಟಿ ಹಾಗೂ ದೃಢತೆಯನ್ನು ಉಂಟುಮಾಡುತ್ತದೆ. ಮನಸ್ಸು ಸದಾ ಉಲ್ಲಸಿತವಾಗಿ ಯಾವುದೇ ಗೊಂದಲವಿಲ್ಲದೆ ಮುಕ್ತ ಹಾಗೂ ವಿಶಾಲವಾಗುತ್ತದೆ. ವ್ಯಕ್ತಿಗೆ ಎಂತಹ ಕಠಿಣ ಸಮಸ್ಯೆ ಬಂದರೂ ಅದನ್ನು ಎದುರಿಸಲು ಮನಸ್ಸನ್ನು ಸಿದ್ಧಗೊಳಿಸಿ ಆ ಕಾರ್ಯ ಅತ್ಯುತ್ತಮ ಮತ್ತು ಪ್ರಶಂಸನೀಯ ರೀತಿಯಲ್ಲಿ ನಡೆಯುವಂತೆ ಮಾಡುತ್ತದೆ. ಬುದ್ಧಿಯೋಗದಲ್ಲಿ ನೆಲೆ ನಿಂತವನಿಗೆ ಕರ್ತವ್ಯ ಬಿಟ್ಟು ಇನ್ನಾವುದೂ ಅವಶ್ಯಕತೆ ಬಾರದು. ಕಾರಣ ಆತನ ದೃಷ್ಟಿ ಮಾಡುವ ಕರ್ತವ್ಯಕ್ಕಷ್ಟೇ ಸೀಮಿತ ಹೊರತು ಮುಂದೆ ಆಗುವ ಬದಲಾವಣೆ ಬಗ್ಗೆಯಾಗಲಿ ಅಥವಾ ಮಾಡುವ ಕರ್ತವ್ಯದಿಂದ ತಾನು ಪಡೆಯುವ ಫಲದ ಬಗ್ಗೆಯಾಗಲಿ ಯೋಚಿಸುವುದಿಲ್ಲ. ಈ ಕಾರಣದಿಂದ ಆತನಿಗೆ ಸೋಲಾಗಲಿ ಗೆಲುವಾಗಲಿ ಮನಸ್ಸು ವಿಚಲಿತವಾಗದೆ ಎಲ್ಲವನ್ನೂ ಸಮಭಾವದಿಂದ ಸ್ವೀಕರಿಸುತ್ತದೆ. ಈ ಕಾರಣದಿಂದ ಆತನಿಗೆ ಸುಖ ಮತ್ತು ದುಃಖ ಇರುವುದಿಲ್ಲ. ಇಂತಹ ಬುದ್ಧಿಯೋಗವನ್ನೇ ಆಚರಿಸುವಂತೆ ಭಗವಂತ ಅರ್ಜುನನಿಗೆ ಹೇಳುತ್ತಿದ್ದಾನೆ. ಯಾರು ಫಲದ ಆಸೆ ಇಟ್ಟು ಕರ್ಮ ಮಾಡುತ್ತಾರೆ ಅಂಥವರ ಬಗ್ಗೆ ಕನಿಕರ ತೋರುವುದು ಬಿಟ್ಟರೆ ಬೇರೆ ವಿಧಿಯಿಲ್ಲ. ಕಾರಣ ಅವರು ಎರಡು ರೀತಿಯಲ್ಲಿ ಕರ್ಮ ಬಂಧನದಲ್ಲಿ ಸಿಲುಕುತ್ತಾರೆ. ಮೊದಲನೆಯದಾಗಿ, ಪ್ರಕೃತಿಯಿಂದ ಎಲ್ಲವನ್ನೂ ಉಚಿತವಾಗಿ ಪಡೆದು ಜೀವಿಸುವ ವ್ಯಕ್ತಿ ತನ್ನನ್ನೇ ವ್ಯಾಪಾರದ ಸರಕಾಗಿ ಅದಕ್ಕೆ ಬೆಲೆ ಕಟ್ಟಿ ಪ್ರಕೃತಿಯ ವಿರುದ್ಧವಾಗಿ ಬದುಕುವುದರಿಂದ ಮುಂದೆ ತನಗೆ ನ್ಯಾಯಯುತವಾಗಿ ಬರಬೇಕಾದದ್ದನ್ನು ಪಡೆಯಲು ಹೆಚ್ಚು ವ್ಯಯ ಮಾಡಬೇಕಾಗುತ್ತದೆ. ಅರ್ಥಾತ್ ತಾನು ಪಡೆಯುವಾಗ ಮೋಸ ಹೋಗುವ ಪ್ರಮೇಯ ಹೆಚ್ಚು. ಅಲ್ಲದೆ ನ್ಯಾಯಯುತವಾಗಿ ಬರಬೇಕಾದ್ದನ್ನು ಬಾರದಂತೆ ತಡೆದಂತಾಗುತ್ತದೆ. ಕಾರಣ ಪ್ರತಿ ಕರ್ಮಕ್ಕೂ ಅದರದೇ ಆದ ಮೌಲ್ಯವಿದೆ. ಆ ಮೌಲ್ಯ ಪ್ರಕೃತಿಗೆ ಮಾತ್ರ ಗೊತ್ತು. ಫಲ ನಿರೀಕ್ಷೆ ಮಾಡಿದಾಗ ಹೆಚ್ಚಿನದನ್ನು ಪಡೆಯುವ ಬದಲು ತಾನು ನಿರ್ಧರಿಸಿದ್ದನ್ನು ಪಡೆದು ವಂಚಿತನಾಗಬಹುದು. ಹರಿ ಓಂ.